ಯಾ ದೇವಿ ಸರ್ವಭೂತೇಷು ದುರ್ಗಾರೂಪೇಣ ಸಂಸ್ಥಿತಾ ನಮಸ್ತಸ್ಯೈ 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 ನಮೋ ನಮಃ. ನಮಸ್ಕಾರ ಸ್ನೇಹಿತರೆ, ಇನ್ನೇನು 2024 ಶರನ್ನವರಾತ್ರಿ ನಾಳೆಯಿಂದ ಪ್ರಾರಂಭ ಆಗ್ತಾ ಇದೆ. ವಿಡಿಯೋವನ್ನು ಪೂರ್ತಿ ನೋಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋವನ್ನು ಎಲ್ಲರಿಗೂ ಸಹ ಶೇರ್ ಮಾಡಿ ಹಾಗೂ ಲೈಕ್ ಮಾಡಿ. ನವರಾತ್ರಿ 9 ದಿನಗಳಲ್ಲಿ ದೇವಿಗೆ ಅರ್ಪಿಸ್ತಕ್ಕಂತಹ ಸೀರೆಗಳ ವಿವರವಾಗಿ ನೋಡೋದಾದರೆ, ಸಾಧಾರಣವಾಗಿ ಹತ್ತಿಯಿಂದ ತಯಾರಿಸಿದಂತಹ ಸೀರೆಯನ್ನು ದೇವಿಗೆ ಕೊಡುವುದು ಅಥವಾ ಮರದ ನಾರಿನಿಂದ, ಪ್ರಾಚೀನ ಕಾಲದಲ್ಲಿ ನಾರಿನಿಂದ ತಯಾರಿಸಿದಂತಹ ಸೀರೆಯನ್ನು ದೇವಿಗೆ ಕೊಡೋದು ರೂಢಿಯಲ್ಲಿತ್ತು. ಆದರೆ ಇತ್ತೀಚಿನ ದಿನಗಳಲ್ಲಿ ಕೃತಕ ನೂಲುಗಳು ಜಾಸ್ತಿ ಇರೋದ್ರಿಂದ ರೇಷ್ಮೆ ಸೀರೆಯನ್ನು ಕೊಡ್ತಾರೆ ಇದ್ದವರು. ಇಲ್ಲದೇ ಇದ್ದವರು ಕೃತಕ ನೂಲಿನಿಂದ ತಯಾರಾಗಿರ್ತಕ್ಕಂತಹ ರೇಷ್ಮೆ ರೀತಿಯಲ್ಲೇ ಕಾಣ್ತಕ್ಕಂತಹ ಸೀರೆಗಳನ್ನು ಕೊಡಬಹುದು. ದೇವಿಯ ಪ್ರಥಮ ಸ್ವರೂಪ ಶೈಲಪುತ್ರಿ. ಬಿಳಿಯ ವಸ್ತ್ರಧಾರಣೆಯಾಗಿರ್ತಕ್ಕಂತಹ ಶೈಲಪುತ್ರಿಗೆ ಬಿಳಿ ಬಣ್ಣದ ವಸ್ತ್ರವನ್ನು ಹಸಿರು ಅಂಚು ಅಥವಾ ಕೆಂಪಂಚಿನ ರೇಷ್ಮೆ ಸೀರೆಯನ್ನು ಅಥವಾ ಸಾಧಾರಣ ನೂಲಿನ ಸೀರೆಯನ್ನು ಒಪ್ಪಿಸುವುದು ರೂಢಿ. ಈ ಸೀರೆಯೊಂದಿಗೆ 16 ಬಾಳೆಹಣ್ಣು, 12 ಬಳೆಗಳು, 5 ವಿಳೆಯದೆಲೆಗಳು, 2 ಅಡಕೆ ಹಾಗೂ ಅಕ್ಕಿ ಮತ್ತು ಸಿಹಿ ಪದಾರ್ಥ ಅಥವಾ ಬೆಲ್ಲದ ಅಚ್ಚನ್ನು ಜೊತೆಯಲ್ಲಿಟ್ಟು ಕೊಡ್ತಕ್ಕಂಥದ್ದು. ಯಥಾನುಶಕ್ತಿ ಕಾಣಿಕೆಯನ್ನು ಸಹ ಒಪ್ಪಿಸ್ತಾರೆ. ಅರಶಿನ, ಕುಂಕುಮ ಹಾಗೂ ವಿವಿಧ ರೀತಿಯ ಹಣ್ಣುಗಳ ಜೊತೆಗೆ ಯಥಾನುಶಕ್ತಿ ಕಾಣಿಕೆಯನ್ನು ಒಪ್ಪಿಸುವುದು ಸಹ ರೂಢಿಯಲ್ಲಿದೆ. ಉಳ್ಳವರು ಬೆಳ್ಳಿ ಹಾಗೂ ಬಂಗಾರದ ಪದಾರ್ಥಗಳನ್ನು ಅಥವಾ ವಸ್ತುಗಳನ್ನು ದೇವಿಗೆ ಅರ್ಪಿಸ್ತಾರೆ. ಇನ್ನು ಕೆಲವರು ಈ ಸಂದರ್ಭದಲ್ಲಿ ವಿಶೇಷವಾದಂತಹ ಹರಕೆಗಳನ್ನು ಹೊತ್ತುಕೊಂಡು ಅದನ್ನು ದೇವಿಗೆ ಅರ್ಪಿಸ್ತಾರೆ. ಈ ರೀತಿಯಲ್ಲಿ ಭಕ್ತಿಯಿಂದ ದೇವಿಗೆ ಅರ್ಪಿಸೋದ್ರಿಂದ ನಮ್ಮ ಸಕಲ ಇಷ್ಟಾರ್ಥಗಳು ಸೇರಿ ಸೌಭಾಗ್ಯವು ದೊರೆಯುತ್ತೆ ಅನ್ನುವಂತಹ ನಂಬಿಕೆ ಇದೆ. ದೇವಿಯ ಎರಡನೆಯ ಸ್ವರೂಪ ಬ್ರಹ್ಮಚಾರಿಣಿ. ಬ್ರಹ್ಮಚಾರಿಣಿಗೆ ಸದಾಕಾಲ ಕೆಂಪು ಬಣ್ಣದ ಸೀರೆಯೇ ಅತಿ ಉತ್ತಮವಾಗಿರ್ತಕ್ಕಂಥದ್ದು. ಆದ್ದರಿಂದ ಅತಿ ಉತ್ತಮವಾಗಿರ್ತಕ್ಕಂಥ ಕೆಂಪು ಬಣ್ಣದ ಜರಿಯಂಚಿನ ಸೀರೆಯನ್ನು ಕೊಡ್ತಕ್ಕಂಥದ್ದು ರೂಢಿ ಇದೆ. ಈಗಾಗಲೇ ಹೇಳಿರ್ತಕ್ಕಂತಹ ಅಷ್ಟು ಮಂಗಳ ದ್ರವ್ಯಗಳೊಂದಿಗೆ ಇದನ್ನು ಸಮರ್ಪಿಸಿದರೆ ಬ್ರಹ್ಮಚಾರಿಣಿಯು ಸಕಲ ಸೌಭಾಗ್ಯವನ್ನು ತಂದುಕೊಡ್ತಾಳೆ, ಮದುವೆ ಆಗದೇ ಇರೋರಿಗೆ ಮದುವೆಯನ್ನು ಸಹ ಮಾಡಿಸ್ತಾಳೆ ಅಂತಕ್ಕಂತಹ ವಿಶೇಷವಾದ ಭಕ್ತಿಯಿಂದ ಇದನ್ನು ಅರ್ಪಿಸಿದರೆ ಸಕಲ ಇಷ್ಟಾರ್ಥಗಳು ಈಡೇರ್ತವೆ ಅನ್ನುವಂತಹ ನಂಬಿಕೆಯಿಂದ ಇದನ್ನು ಅರ್ಪಿಸಬೇಕು. ದೇವಿಯ 3ನೇ ಸ್ವರೂಪ ಚಂದ್ರಘಂಟಾದೇವಿ. ಚಂದ್ರಘಂಟಾದೇವಿಗೆ ಕಡು ಆಕಾಶ ನೀಲಿ ಬಣ್ಣದ ಸೀರೆಯನ್ನು ಅರ್ಪಿಸುವುದು, ಜರಿಯಂಚಿನ ಸೀರೆ ಅಥವಾ ಕೆಂಪಂಚಿನ ಸೀರೆಯನ್ನು ಅರ್ಪಿಸುವುದು ರೂಢಿಯಲ್ಲಿದೆ ಸ್ನೇಹಿತರೆ. ನೀಲಿ ಅನ್ನೋದು ಅದು ಬ್ರಹ್ಮಾಂಡದಲ್ಲಿ ಪ್ರಚಲಿತವಾಗಿರ್ತಕ್ಕಂತಹ ಬಣ್ಣ, ಸರ್ವರಿಗೂ ಯೋಗ್ಯವಾದಂತಹ ಆಯುರಾರೋಗ್ಯವನ್ನು ತಂದುಕೊಡ್ತಕ್ಕಂತಹ ಬಣ್ಣ ಅನ್ನುವುದು ರೂಢಿಯಲ್ಲಿರುವುದು. ಆದ್ದರಿಂದ ಚಂದ್ರಘಂಟಾದೇವಿಯು ನರಮಾನವರ ಸಕಲ ಸಂಕಷ್ಟಗಳನ್ನು ನಿವಾರಿಸ್ತಾಳೆ, ಹಾಗೆ ಎಲ್ಲ ಆಶೋತ್ತರಗಳನ್ನು, ಇಷ್ಟಗಳನ್ನು ಎಲ್ಲವನ್ನು ಈಡೇರಿಸ್ತಾಳೆ ಅನ್ನುವಂತಹ ನಂಬಿಕೆಯಿಂದ ದೇವಿಗೆ ಮಂಗಳ ದ್ರವ್ಯಗಳೊಂದಿಗೆ ಈ ಬಾಗಿನವನ್ನು ಕೊಟ್ಟರೆ ತುಂಬ ಶ್ರೇಯಸ್ಸು ಅಂತಕ್ಕಂತಹ ನಂಬಿಕೆ. ದೇವಿಯ 4ನೆಯ ಸ್ವರೂಪ ಕೂಷ್ಮಾಂಡ. ಕೂಷ್ಮಾಂಡ ದೇವಿಗೆ ಹಳದಿ ಬಣ್ಣದ ಜರಿಯಂಚಿನ ಸೀರೆಯನ್ನು ಒಪ್ಪಿಸುವುದು ರೂಢಿ. ಕೂಷ್ಮಾಂಡ ದೇವಿಗೆ ಹಳದಿ ಬಣ್ಣದ ಸೀರೆಯನ್ನು ಒಪ್ಪಿಸುವುದರಿಂದ ದೇಹದಲ್ಲಿರ್ತಕ್ಕಂತಹ ಸರ್ವ ರೋಗಗಳನ್ನು ದೇವಿ ನಾಶ ಮಾಡ್ತಾಳೆ, ಅತಿ ಉತ್ತಮವಾದ ಆರೋಗ್ಯವನ್ನು, ನಿರಂತರ ಸೌಭಾಗ್ಯವನ್ನು ಕರುಣಿಸ್ತಾಳೆ ಅನ್ನುವಂತಹ ನಂಬಿಕೆ. ಈಗಾಗಲೇ ಹೇಳಿರ್ತಕ್ಕಂತಹ ಮಂಗಳ ದ್ರವ್ಯಗಳೊಂದಿಗೆ ದೇವಿಗೆ ಅರಶಿನ ಬಣ್ಣದ ಜರಿಯಂಚಿನ ಸೀರೆಯನ್ನು ಒಪ್ಪಿಸುವುದು ಅತ್ಯಂತ ಮಂಗಳಕರ ಹಾಗೂ ಸೌಭಾಗ್ಯದಾಯಕವಾಗಿರ್ತಕ್ಕಂಥದ್ದು ಅನ್ನುವಂತಹ ನಂಬಿಕೆ. ದೇವಿಯ 5ನೆಯ ಸ್ವರೂಪ ಸ್ಕಂದ ಮಾತಾದೇವಿ. ಸ್ಕಂದ ಮಾತಾದೇವಿಗೆ ಹಸಿರು ಬಣ್ಣದ ಸೀರೆಯನ್ನು ಒಪ್ಪಿಸುವುದು ರೂಢಿಯಲ್ಲಿದೆ ಸ್ನೇಹಿತರೆ. ಏಕೆಂದರೆ ಸ್ಕಂದ ಮಾತಾದೇವಿಯು ಸಕಲ ಸಮೃದ್ಧಿಯನ್ನು ನರಮಾನವರಿಗೆ ಕೊಡ್ತಾಳೆ ಅನ್ನುವಂತಹ ನಂಬಿಕೆ. ಹಸಿರು ಸೀರೆಯ ಜರಿಯಂಚಿನ ಅಥವಾ ಕೆಂಪಂಚಿನ ಸೀರೆಯನ್ನು ದೇವಿಗೆ ಈಗಾಗಲೇ ಹೇಳಿರ್ತಕ್ಕಂಥ ಮಂಗಳ ದ್ರವ್ಯಗಳೊಂದಿಗೆ ಅರ್ಪಿಸಿದರೆ ಸಂಸಾರದಲ್ಲಿ ಸಮೃದ್ಧಿಯು ನೆಲೆಸುತ್ತೆ. ಮನುಷ್ಯರ ಎಲ್ಲ ಕಷ್ಟಗಳು, ತೊಂದರೆಗಳು ನಾಶವಾಗಿ ಸೌಭಾಗ್ಯವು ನೆಲೆಸುತ್ತೆ, ಮನೆಯಲ್ಲಿ ಲಕ್ಷ್ಮೀ ನೆಲೆಯೂ ಇರುತ್ತೆ ಅನ್ನುವಂತಹ ಕಾರಣಕ್ಕೆ ಹಸಿರು ಸೀರೆ, ಜರಿಯಂಚಿನ ಅಥವಾ ಕೆಂಪಂಚಿನ ಹಸಿರು ಸೀರೆಯನ್ನು ಒಪ್ಪಿಸ್ತಾರೆ. 6ನೆಯ ಸ್ವರೂಪ ಕಾತ್ಯಾಯಿನಿ ದೇವಿ ಅಥವಾ ಮಹಿಷಮರ್ದಿನಿ. ಮಹಿಷಮರ್ದಿನಿಗೆ ಮಹಿಷದ ಬಣ್ಣವೇ ಆಗಿರ್ತಕ್ಕಂತಹ ಬೂದು ಬಣ್ಣದ ಸೀರೆ, ಅದಕ್ಕೆ ಜರಿ ಇರ್ತಕ್ಕಂಥದ್ದು ಅಥವಾ ಕೆಂಪು ಬಣ್ಣದ ಜರಿ ಇರ್ತಕ್ಕಂಥದ್ದು, ಕೆಂಪು ಬಣ್ಣದ ಬಾರ್ಡರ್ ಇರ್ತಕ್ಕಂಥದ್ದು, ಇಂತಹ ಸೀರೆಯನ್ನು ದೇವಿಗೆ ಒಪ್ಪಿಸೋದ್ರಿಂದ ದೇವಿ ಸಂತೃಪ್ತಳಾಗ್ತಾಳೆ.
ಆ ಮನಸ್ಸಿನಲ್ಲಿ ನೆಲೆಸಿರ್ತಕ್ಕಂಥ ಸರ್ವ ಭಯಗಳನ್ನು ನಾಶ ಮಾಡ್ತಾಳೆ. ಮನಸ್ಸಿಗೆ ಸ್ಥೈರ್ಯವನ್ನು ಕೊಡ್ತಾಳೆ. ದುಃಖ ಕಷ್ಟಗಳನ್ನು ಎದುರಿಸ್ತಕ್ಕಂತಹ ಶಕ್ತಿಯನ್ನು ತುಂಬುತ್ತಾಳೆ ಅನ್ನೋ ಕಾರಣಕ್ಕೋಸ್ಕರವಾಗಿ ಮಹಿಷಮರ್ದಿನಿ ದೇವಿಗೆ ಮಹಿಷದ ಬಣ್ಣವೇ ಆಗಿರ್ತಕ್ಕಂಥ ಬೂದು ಬಣ್ಣದ ಸೀರೆಯನ್ನು ಒಪ್ಪಿಸುವುದು ರೂಢಿ. ದೇವಿಯ ಪವಿತ್ರವಾದಂತಹ 7ನೇ ಅಂಶ ಅಥವಾ ಸ್ವರೂಪ ಕಾಳರಾತ್ರಿಯ ದೇವಿ. ಕಾಳರಾತ್ರಿಯ ದೇವಿಗೆ ಕಿತ್ತಳೆ ಬಣ್ಣದ ಕೆಂಪಂಚಿನ ಸೀರೆಯನ್ನು ಒಪ್ಪಿಸುವುದು ರೂಢಿ. ಸ್ನೇಹಿತರೆ, ಕಿತ್ತಳೆಯು ಸಹ ಜೀವನದ ಯಶಸ್ಸಿಗೆ ಕಾರಣವಾಗಿರ್ತಕ್ಕಂತಹ ಬಣ್ಣ ಹಾಗೂ ರೋಚಕತೆಯನ್ನು, ಪ್ರೇಮವನ್ನು, ಸ್ನೇಹವನ್ನು, ಪ್ರೀತಿಯನ್ನು ತುಂಬತಕ್ಕಂತಹ ಬಣ್ಣ ಕಿತ್ತಳೆ ಬಣ್ಣ. ಇದರಿಂದ ಜನರಲ್ಲಿ ಇರ್ತಕ್ಕಂತಹ ಪರಸ್ಪರ ದ್ವೇಷ, ಈರ್ಷ್ಯೆಗಳು ನಾಶ ಆಗಿ ಪರಸ್ಪರ ಸಹಕಾರದಿಂದ, ಸ್ನೇಹದಿಂದ, ಪ್ರೀತಿಯಿಂದ ಜೀವನವನ್ನು ನಡೆಸ್ತಾರೆ ಅನ್ನೋ ಕಾರಣಕ್ಕೋಸ್ಕರವಾಗಿ ಕುಟುಂಬದಲ್ಲಿ ಕೌಟುಂಬಿಕ ಸೌಖ್ಯ ಹಾಗೂ ಸಹಕಾರಗಳನ್ನು ಬಯಸುವವರೆಲ್ಲರೂ ಸಹ ಈ ರೀತಿಯ ಸೀರೆಯನ್ನು ಕಾಳರಾತ್ರಿಯ ದೇವಿಗೆ ಒಪ್ಪಿಸ್ತಾರೆ. ದೇವಿಯ 8ನೆಯ ಸ್ವರೂಪ ಮಹಾಗೌರಿ. ಮಹಾಗೌರಿ ಎಂದರೆ ಸಂತಸ, ಸಡಗರವನ್ನು ತರತಕ್ಕಂತಹ ಹೆಸರು. ನಾರಿ ಮಣಿಯರೆಲ್ಲರೂ ಸಂತಸದಿಂದ, ಸಂಭ್ರಮದಿಂದ ಆಚರಿಸ್ತಕ್ಕಂತಹದ್ದು, ಪೂಜಿಸ್ತಕ್ಕಂತಹದ್ದು ಗೌರಿ ದೇವಿಯನ್ನ. ಈ ಮಂಗಳ ಸ್ವರೂಪಿಣಿಯಾಗಿರ್ತಕ್ಕಂತಹ ಮಹಾಗೌರಿಯನ್ನ ನವಿಲಿನ ಕಂಠದಲ್ಲಿರುವ ನೀಲಿ ಮಿಶ್ರಿತ ಹಸಿರು ಬಣ್ಣ ಇರುತ್ತಲ್ಲ, ನವಿಲು ಬಣ್ಣ ಅಂತ ನಾವು ಕರಿತೇವೆ. ನವಿಲು ಗರಿಯಲ್ಲಿ ಎದ್ದು ಕಾಣ್ತಕ್ಕಂತಹ ಬಣ್ಣ, ಆ ಬಣ್ಣದ ಸೀರೆ, ಜರಿಯಂಚು ಇರ್ತಕ್ಕಂತಹ ಸೀರೆಯನ್ನ ದೇವಿಗೆ ಒಪ್ಪಿಸಿ ನಮ್ಮ ಸಕಲ ಇಷ್ಟಾರ್ಥವನ್ನು ಹೇಳ್ಕೊಂಡಿದ್ದೆ ಆದರೆ 1 ವರ್ಷದೊಳಗಡೆ ದೇವಿ ನಮ್ಮ ಇಷ್ಟವನ್ನೆಲ್ಲವನ್ನು ಈಡೇರಿಸ್ತಾಳೆ ಎನ್ನುವಂತಹ ನಂಬಿಕೆ. ದೇವಿಯ ಅಂತಿಮ ರೂಪ ಸಿದ್ಧಿದಾತ್ರಾ ದೇವಿ. ಸಿದ್ಧಿದಾತ್ರಾ ದೇವಿಗೆ ಹಸಿರು ಜರಿಯ ಅಂಚಿರುವ ಗುಲಾಬಿ ಬಣ್ಣದ, ಕಡು ಗುಲಾಬಿ ಬಣ್ಣದ ಸೀರೆಯನ್ನು ಒಪ್ಪಿಸುವುದು ರೂಢಿ. ಕಡು ಗುಲಾಬಿ ಬಣ್ಣವು ಜೀವನಾಸಕ್ತಿಯನ್ನು ಹೆಚ್ಚಿಸ್ತಕ್ಕಂತಹ ಒಂದು ಅಂಶ ಇರ್ತಕ್ಕಂತಹ ಬಣ್ಣ ಅದು. ಗುಲಾಬಿ ಬಣ್ಣವು ಸರ್ವರಲ್ಲಿಯೂ ಪ್ರೇಮವನ್ನು, ಪ್ರೀತಿಯನ್ನು ಹರಡ್ತಕ್ಕಂತಹ ಬಣ್ಣ ಅನ್ನುವಂಥ ನಂಬಿಕೆನೂ ಇದೆ. ಆದ್ದರಿಂದ ಮಾನವರಲ್ಲಿ ಇರ್ತಕ್ಕಂತಹ ದ್ವೇಷ, ಒಡಕು ಇವುಗಳನ್ನೆಲ್ಲ ಹೋಗಲಾಡಿಸಿ ಪರಸ್ಪರ ಸಹಕಾರ, ಪ್ರೀತಿಯಿಂದ ಬಾಳ್ವೆಯನ್ನು ಮಾಡಲಿಕ್ಕೆ, ನೆಮ್ಮದಿಯನ್ನು ಕರುಣಿಸಲಿಕ್ಕೆ ದೇವಿಗೆ ಇದನ್ನು ಒಪ್ಪಿಸೋದ್ರಿಂದ ಜೀವನದಲ್ಲಿ ಜೀವನಾಸಕ್ತಿ ಹೆಚ್ಚುತ್ತೆ ಹಾಗೂ ಜೀವನದಲ್ಲಿ ಮೌಲ್ಯಗಳನ್ನು ಹೆಚ್ಚಿಸಿಕೊಂಡು ಪರಸ್ಪರ ಸಹಕಾರದಿಂದ ಇರಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋ ಕಾರಣಕ್ಕೆ ಇದನ್ನು ಒಪ್ಪಿಸೋದು ರೂಢಿ. ಹಾಗೆ 10ನೆಯ ದಿನ ದುರ್ಗಾಮಾತೆಯು ತನ್ನ ಎಲ್ಲ ಭಕ್ತರ ಆಶೋತ್ತರಗಳನ್ನು ಈಡೇರಿಸಿ ದುರ್ಗಾಮಾತೆಯಾಗಿ ವಿಸರ್ಜನೆಯನ್ನುಗೊಳ್ತಾಳೆ. ವಿಸರ್ಜನೆಗೊಂಡತಕ್ಕಂತಹ ಸಮಯ ಅದು. 10ನೆಯ ದಿನ ದುರ್ಗಾಮಾತೆಯ ವಿಸರ್ಜನೆ ಆದ ನಂತರ ದಸರಾದ ಮಹೋತ್ಸವವು ಸಹ ನಿಲ್ಲಲ್ಪಡುತ್ತೆ. ವಿಡಿಯೋ ನಿಮಗೆ ಇಷ್ಟ ಆದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಮಾಹಿತಿಯನ್ನು ಎಲ್ಲರಿಗೂ ಸಹ ಕಳುಹಿಸಿ, ಎಲ್ಲರೂ ಸಹ ಸುಖ ಸೌಭಾಗ್ಯವನ್ನು ಹೊಂದಲಿ ಅನ್ನೋ ಕಾರಣಕ್ಕೆ ಈ ವಿಡಿಯೋವನ್ನು ಮಾಡ್ತಾ ಇದ್ದೀವಿ. ಎಲ್ಲರಿಗೂ ದುರ್ಗಾ ಮಾತೆಯು ಸಕಲ ಸೌಭಾಗ್ಯವನ್ನು, ಅಷ್ಟೈಶ್ವರ್ಯಗಳನ್ನು ತಂದು ಕೊಡಲಿ ಅಂತ ಹಾರೈಸ್ತೇನೆ. ನಮಸ್ಕಾರ.